ಅದನ್ನ ಕರೆಕ್ಟಾಗಿ ಹೇಳ್ಬೇಕಮ್ಮ. ಗಂಡುಗಲಿ ವಂಶದ ಸೊಸೆಯ ಸಾಧನೆ ಕಸನ ವಿಲೇವಾರಿ ಮಾಡಿ ನಮ್ಮ ಜಾಜ್ಯಕ್ಕೆ ಜನಜಾಗೃತಿ ಮೂಡಿಸ್ತಾ ಇದ್ದಾರೆ. ಜಾಜಿ ಜಂಬಲ್ದನಿ ಅವರಿಗೆ ಮನೆಯಲ್ಲಿ ಜೈಕಾರ ಹಾಕಿದ್ರೆ ಚಿತ್ರಾನ್ನ ಪ್ಯಾಕೆಟ್ ಆಗ್ಲಿ ನೀರಿನ ಬಾಟ್ಲ್ ಆಗ್ಲಿ ಸಿಗಲ್ಲ. ನಿಮ್ ಕಡೆ ನೀವು ಓದಿಪ್ಪ. ಜಾಜಿ ಅವರ ಸಾಧನೆಯಿಂದಾಗಿ ಮೋರಿಯಲ್ಲಿ ನೀರು ನಿಲ್ತಾ ಇಲ್ಲ, ಸೊಳ್ಳೆಗಳಿಗೆ ಜಾಗ ಇಲ್ಲ, ಡೆಂಗು ಜ್ವರ ಇಲ್ಲ. ರಾಜ್ಯದ ನಿಜವಾದ ನಂಬರ್ 1 ಸೊಸೆ ಅಂದ್ರೆ ಗಂಡುಗಲಿ ವಂಶದ ಏಕೈಕ ಸೊಸೆ ಜಾಜಿ ಜಂಬಲ್ ದಿನ್ನಿ ಅವರು. ಗಂಡುಗಲಿ ವಂಶದ ಸೊಸೆ ಅಂತೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಹೇಳ್ಕೊಳ್ಳೋದಕ್ಕೆ. ಅವಳ ಪಾಡಿಗಳು ಹೇಳ್ಕೊಳ್ಳಿಪ್ಪ, ನಿಮ್ ಪಾಡಿ ನೀವು ಓದಿ. ಈ ಗಂಡುಗಲಿ ವಂಶದ ಸೊಸೆ ಸಮಾಜ ಸೇವೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ. ಗಂಡುಗಲಿ ವಂಶ ಅಂದ್ರೆ ನೆನಪಾಗೋದು ಜಾಜಿ ಜಂಬಲ್ದಿನಿ ಮಾತ್ರ. ಅತ್ತೆ ಸ್ವಲ್ಪ ಬರ್ತೀರಾ ಇಲ್ಲಿ? ಏನೇ ಅದು? ಗಂಡುಗಲಿ ವಂಶದ ಸೊಸೆ ಮೋದಿನೆಲ್ಲ ಕ್ಲೀನ್ ಮಾಡಿ ಸಮಾಜ ಸೇವೆ ಮಾಡಿ ಒಳ್ಳೆ ಹೆಸರು ತಗೊಂಡಿದಾರಂತೆ. ತಾನೇ ಅದು? ಯಾರಿಗ್ ಗೊತ್ತು? ನನಗಂತೂ ಇದುವರೆಗೂ ಗಂಡುಗಲಿ ವಂಶದ ಸೊಸೆ ಯಾರು ಅಂತ ಗೊತ್ತೇ ಆಗಿಲ್ಲ. ಯಾಕೆ ಹೀಗಂತೀಯ? ಮತ್ತಿನೇನತ್ತೆ, ಗಂಡುಗಲಿ ವಂಶ ಅಂದ್ರೆ ಏನು? ಈ ವಂಶನ್ ಬೆಳೆಸೋದಕ್ಕೆ ಯಾವತ್ತಾದ್ರೂ ಅಯ್ಯಮ್ಮ ಸಹಕಾರ ಕೊಟ್ಟಿದಾರಾ? ಹಾಗಿದ್ಮೇಲೆ ಈ ವಂಶದ ಸೊಸೆ ಹೇಗಾಗ್ತಾರ ಅವರು? ಹೌದಲ್ವಾ? ಪ್ರಮಾಣ ವಚನ ಸ್ವೀಕರಿಸಿಲ್ಲ ಅಂದ್ಮೇಲೆ ಇವ್ರು ಹೇಗ್ ಲೀಡರ್ ಆಗ್ತಾರೆ? ಫಸ್ಟ್ ನೈಟ್ ಆಗಿಲ್ಲ ಅಂದ್ಮೇಲೆ ಗಂಡುಗಲಿ ವಂಶದ ಸೊಸೆ ಹೇಗಾಗ್ತಾರೆ? ಚಂಪಾ, ನನ್ನ ಕಣ್ಣನ್ನ ತೆರೆಸ್ಬಿಟ್ಟೆ ಕಣೆ. ಗಂಡುಗಲಿ ವಂಶದ ಸೊಸೆ ಆಗಿರ್ಬೇಕು ಅಂದ್ರೆ ನೆಟ್ಟಿಗೆ ಗಂಡನ ಜೊತೆ ಸಂಸಾರ ಮಾಡ್ಬೇಕು. ಸುಮ್ನೆ ಗಂಡುಗಲಿ ವಂಶದ ಹೆಸರು ಹಾಳು ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಮೊಗ್ಚೋ ಕಾಯಿಸ್ಕೊಂಡ್ ಬಂದು ಬರೆ ಎಳೆದ್ಬಿಡ್ತೀನಿ. ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇದೀರಲ್ಲ, ನಿಮ್ಗೊಂದು ಬರೆ ಹಾಕ್ಲಾ? ಬೇಡ ಬೇಡ, ನಿನ್ನ ಮಾತಿನ ಬಲನೇ ಸಾಕಾಗಿದೆ. ನನಗೆಲ್ಲ ಅರ್ಥ ಆಗೋಯ್ತು. ಇನ್ನು ಮೇಲೆ ನೋಡು ನನ್ನ ಫಲ ಮತ್ತು ಬಲ್ಲು ಬಾಳೆ ಇಲ್ಲ. ಏನಮ್ಮ ಆ ಪೇಪರ್ ತಗೊಳ ಕೊಡು. ಬೇಡ ಜಾಜಿ, ರಂಗಮ್ಮನ ಸೊಸೆ ಅಂತ ಹೇಳ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಆದ್ರೆ ಗಂಡುಗಲಿ ವಂಶದ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಎರಡು ಒಂದೇ ಅಲ್ವಮ್ಮ? ಸಾಕು ಸುಮ್ಮನೆ. ಅವಳಿಂದ ಈ ವಂಶಕ್ಕೆ ಏನ್ ಸಹಾಯ ಆಗಿದೆ? ಒಬ್ಬ ವಂಶೋದ್ಧಾರಕನ ಹೆತ್ಕೊಟ್ಟಿದ್ದಾಳ, ಒಂದು ಕೋಟಿ ಮನೆಗೂ ಇಲ್ಲ ಅಂಥದ್ರಲ್ಲಿ ಅವಳು ಹೇಗೆ ಈ ವಂಶಕ್ಕೆ ಸೊಸೆ ಆಗ್ತಾಳೆ? ಸರಿಯೇ, ನಿಮ್ಮ ಅಕ್ಕನ ಗ್ರಹಚಾರ ಗಮ್ ಅನ್ನಿಸ್ಬಿಡ್ತೀನಿ. ಜಾಜಕ್ಕೆ ಬೇಗ ಬನ್ನಿ, ನಿಮಗ್ ಕಾದಿದೆ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ಟಿದ್ದೀರಾ? ವಾಟ್ ಇಸ್ ದ ಮ್ಯಾಟರ್? ಅಯ್ಯ ನಿಲ್ಸಮ್ಮ, ನೀನು ನಟ್ಟಿಸು ಬಸ್ಸು. ಯಾವತ್ತು ನೀನು ಒಂದು ಮಗುನ ಹೆತ್ತು ನನ್ನ ಕೈ ಕೊಡ್ತೀಯೋ ಆವತ್ತು ನೀನು ಈ ಗಂಡುಗಲಿ ವಂಶದ ಸೊಸೆ ಆಗ್ತೀಯ. ಅದುವರೆಗೂ ನೀನು ಮಾಡುವ ಸಾಧನೆ ನಿನ್ನ ಸ್ವಂತ ಸಾಧನೆ. ಅದಕ್ಕೂ ನಮ್ಮ ಗಂಡುಗಲಿ ವಂಶಕ್ಕೂ ಯಾವ ವಿಧವಾದ ಸಂಬಂಧನೂ ಇರಲ್ಲ. ಅರ್ಥ ಆಯ್ತಾ ಅಥವಾ ಬಿಡ್ಸ್ ಹೇಳ್ಬೇಕಾ? ಪೇಪರ್ನಲ್ಲಿ ಗಂಡುಗಲಿ ವಂಶದ ಸೊಸೆ ಅಂತ ಹಾಕಿಸ್ಕೊಂಡಿದ್ದೀರಾ. ಅದನ್ನ ಮೊದಲು ಅಳಿಸ್ ಹಾಕಿ ರಂಗಮ್ನವ್ರ ಸೊಸೆ ಅಂತ ಬೇಕಾದ್ರೆ ಹಾಕಿಸ್ಕೊಳ್ಳಿ. ಇವತ್ತಿನವರೆಗೂ ನಮ್ಮ ಯಜಮಾನ್ರಿಗೆ ನೀವು ನೆಟ್ಟಿಗೆ ಹೆಂಡತಿನೇ ಆಗಿಲ್ಲ. ಡೋಂಟ್ ಟಾಕ್ ರಮೇಶ್. ಅಭಿ ನನ್ನ ಕತ್ತಿಗೆ ತಾಳಿ ಕಟ್ಟಿದ್ದಾರೆ. ವೈರಿಂಗ್ ಆಗೋದು ಮುಖ್ಯ ಅಲ್ಲ, ಮೀಟರ್ ಓಡೋದು ಮುಖ್ಯ. ಯಾಕೋ ಸಿಚುವೇಶನ್ ಸರಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಆಕ್ಚುಲಿ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ನೋಡಿ, ಸಿಕ್ಕಾಪಟ್ಟೆ ಮಳೆ ಬಂದು 3-4 ಏರಿಯಲ್ಲಿ ಮೋರಿಗಳು ಮುಚ್ಚೋಗ್ಬಿಟ್ಟಿದೆ. ಅದನ್ನ ಹುಡುಕಿ ಮತ್ತೆ ಕಟ್ಸೋ ಪ್ರಯತ್ನ ಮಾಡ್ಬೇಕು. ಬಾಯ್. ಯಾವ ನಾನು ಜೈ ಅಂದ್ರೆ ಉಪವಾಸ ಕೆಡಬಿಡ್ತೀನಿ. ಪೇಪರ್ ಬಂದಿರೋ ವಿಷಯನ ನೀವೇನಾದ್ರು ಕೇಳಿದ್ರೆ ಎಲ್ಲರೂ ಆಶ್ಚರ್ಯದಿಂದ ಸತ್ ಹೋಗ್ಬಿಡ್ತೀರಾ. ಹಂಗಿದ್ರೆ ಓದೋದಕ್ಕೆ ಹೋಗಬೇಡಿ, ತಪ್ಪಕ್ಕೆ ಜಾಗ ಖಾಲಿ ಮಾಡಿಪ್ಪ. ನೀವು ಹಾಗಂದ್ರೆ ನಾವು ಸುಮ್ಮನೆ ಇರ್ತೀನ, ನಾನು ಓದ್ತೀನಿ. ಹಾಗಿದ್ರೆ ಅದು ಏನು ಅಂತ ಬೇಗ ಬೇಗ ಬೊಗಳಿ ಸಾಯಿರಪ್ಪ. ಕಳೆದು ಹೋದ ಚರಂಡಿಯನ್ನು ಹುಡುಕಿ ಕೊಟ್ಟ ಗಂಡುಗಲಿ ವಂಶದ ಸೊಸೆ ಜಾಜಿ ಜಂಬಲ್ ದಿನ್ನಿ. ಮಗನೇ, ನಮ್ಮ ವಂಶದ ಹೆಸರು ಹೇಳಬೇಡ ಅಂತ ಈಗಾಗಲೇ ನೀನ್ ಹೆಂಡತಿಗೆ ಒಂದು ಸಲ ಎಚ್ಚರಿಕೆ ಕೊಟ್ಟಿದ್ದೀನಿ. ಆಗಲೂ ಗಂಡುಗಲಿ ವಂಶದ ಸೊಸೆ ಅಂತ ಹೇಳಿಕೆ ಕೊಟ್ಟಿದ್ದಾಳಲ್ಲ, ಇದು ಸರಿಯೇನೋ? ಯಾವತ್ತು ನನ್ನ ಕೈಗೆ ಒಂದು ಮಗುನ ಹೆತ್ತು ಕೊಟ್ಟಾಳೋ ಆವತ್ತು ಗಂಡುಗಲಿ ವಂಶದ ಸೊಸೆ ಅಂತ ಹೇಳ್ಕೊಳ್ಳಿ, ನಾನು ಒಪ್ತೀನಿ. ಈ ವಿಷಯದ ಬಗ್ಗೆ ನೀನು ಖಡಕ್ ಆಗಿರ್ಬೇಕು. ಈಗ ನೀನ್ ಹೆಂಡತಿನ ಕರೆದು ವಿಚಾರಿಸ್ತೀವೋ ಇಲ್ಲ ನಾನು ನಿನ್ನನ್ನು ವಿಚಾರಿಸ್ಕೊಳ್ಳ? ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅವರೇ, ಬನ್ರಿ. ಅಭಿ, ಅದೇನ್ ಹೇಳ್ಬೇಕು ಅಂತಿದ್ದೀರಾ ಬೇಗ ಹೇಳಿ. ಟಾಕ್ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಸಮಾಜ ಸೇವೆ ಮಾಡೋದಕ್ಕೆ ಹೋಗ್ಬೇಕು. ರೇ ಮಾನ್ಯ ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅವರೇ, ನೀವು ಕಳೆದು ಹೋಗಿರ್ತಕ್ಕಂಥ ಒಂದು ಮೋರಿಯನ್ನು ಹುಡುಕಿ ಕೊಟ್ಟಿದ್ದೀರಾ, ಸಂತೋಷ. ಹಾಗೇನೆ ಕಳೆದು ಹೋಗಿರ್ತಕ್ಕಂಥ ನಮ್ಮ ಮನಸ್ಸನ್ನು ಹುಡುಕೊಡ್ತೀರೇನ್ರಿ? ಕಳೆದು ಹೋಗಿರ್ತಕ್ಕಂಥ ನನ್ನ ಸಂತೋಷವನ್ನು ಹುಡುಕೊಡ್ತೀರೇನ್ರಿ? ಈ ಮನೆಗೆ ಬರಬೇಕಾಗಿರ್ತಕ್ಕಂಥ ಒಂದು ಮಗುವನ್ನು ಹುಡುಕೊಡ್ತೀರೇನ್ರಿ? ಪದೇ ಪದೇ ಇದೇ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಿದ್ದರೆ ನಮ್ಮ ವಂಶದ ಹೆಸರನ್ನು ಬಳಸಿಕೊಳ್ಳೋದಕ್ಕೆ ತಮಗೆ ಅಧಿಕಾರನೂ ಇಲ್ಲ.
ಯಾವುದೇ ಕಾರಣಕ್ಕೂ ನಮ್ಮ ವಂಶದ ಹೆಸರನ್ನ ಬಳಸ್ಕೋಬೇಡಿ. ನೋ, ಈ ವಂಶದ ಹೆಸರು ಬಳಸ್ಕೊಂಡೆ ನಾನು ಸಮಾಜ ಸೇವೆ ಮಾಡ್ತೀನಿ. ಅದ್ಯಾರು ತಡಿತಾರೆ ಅಂತ ನಾನು ನೋಡ್ತೀನಿ. ಯಾಕಮ್ಮ ವಿಚಾರಿಸ್ಕೊಂಡೆ, ನಾನು ವಿಚಾರಿಸ್ಕೊಂಡೆ, ನನಗೆ ಅವರು ಫುಲ್ ಗೌರವ ಕೊಟ್ಬಿಟ್ಟು ಹೋದ್ರು. ನಾನಿನ್ನ ಬರಲೇ. ನಾನು ಬಿಡ್ತೀನೇನೋ, ಅವಳು ಅದು ಹ್ಯಾಕ್ ಸಮಾಜ ಸೇವೆ ಮಾಡ್ತಾಳೋ ನಾನು ನೋಡ್ತೀನಿ. ನಮ್ ಜಾಜಿ ಅವರು ಮಹಿಳಾ ಸಂಘದಿಂದ ಯಾವಾಗ್ಲೂ ಒಂದು ಅದ್ಭುತವಾಗಿರೋ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ವಾರಕ್ಕೊಂದ್ಸತಿ ಬಡವರಿಗೆ ಏನಾದ್ರೂ ಹಂಚ್ತಾ ಇರ್ತಾರೆ. ಅದಕ್ಕೆ ಇವತ್ತು ಸೀರೆನ ಉಚಿತವಾಗಿ ನೀಡ್ಬೇಕು ಅಂದ್ಕೊಂಡಿದ್ದಾರೆ. ಜಾಜಿ ಅವರೇ, ಇನ್ಯಾಕ್ ತಡ, ಶುರು ಹಚ್ಕೊಳ್ಳಿ. ಅತ್ತೆ ನೀವಾ? ಹೌದಮ್ಮ, ನಾನೇ. ರಂಗಮ್ಮನವ್ರೆ, ಏನಿದು? ನಿಮ್ ಸೊಸೆ ಉಚಿತವಾಗಿ ಹಂಚ್ತಾ ಇರೋ ಸೀರೆನ ತಗೊಳಕ್ಕೆ ಕ್ಯೂವಲ್ಲಿ ನೀವೇ ಫಸ್ಟ್ ಇದ್ದೀರಾ? ಇದಕ್ಕೆಲ್ಲ ಬಂಡವಾಳನ ಇವಳ ಅಪ್ಪನ ಮನೆಯಿಂದ ತಂದು ಹಾಕಿದಾಳೇನು? ಒಂದೊಂದು ಪೈಸಾನು ನನ್ನ ಮಗ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಅಂದಮೇಲೆ ಇದ್ರ ಮೇಲೆ ನನಗೆ ಹಕ್ಕಿಲ್ವಾ? ನೋಡಿ ಅಮ್ಮ, ನನ್ನ ಮಗ ಅಲ್ಲಿ ಚಾಪೆ ಮೇಲೆ ಮಲ್ಕೋತಾ ಇದ್ದಾನೆ. ಈ ಅಮ್ಮ ಇಲ್ಲಿ ಮೂಳೆ ಹುಡ್ಕೋದು, ಸೀರೆಗಳನ್ನ ಉಚಿತವಾಗಿ ಹಂಚೋದು ಮಾಡ್ತಿದ್ದಾಳಲ್ಲ, ಇದು ಸರಿನಾ? ಅತ್ತೆ, ಪಬ್ಲಿಕ್ ಅಲ್ಲಿ ಈ ರೀತಿ ಎಲ್ಲ ಟಾಕ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ಮನೆ ಮಂದಿನ ಸೈಡ್ ಹಾಕಿ ರಸ್ತೆ ಜನಕ್ಕೆ ಸನ್ಮಾನನ? ನೀನು ಬಂದ್ಬಿಟ್ಯಾ? ಹೌದು ರೀ, ನಿಮ್ ಯೋಗ್ಯತೆ ಏನು ಅನ್ನೋದು ಗೊತ್ತಾಗ್ಲಿ ಅಂತಾನೆ ನಾವು ಬಂದಿರೋದು. ಮರ್ಯಾದೆಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಟಿವಿ ಅವ್ರನ್ನ, ಪೇಪರ್ ಅವ್ರನ್ನ ಎಲ್ಲರನ್ನೂ ಕರ್ಸ್ಬೇಕಾಗುತ್ತೆ. ಜಾಜಿ ಅವರೇ, ಯಾಕೋ ದೊಡ್ಡ ಇಶ್ಯೂ ಆಗೋ ತರ ಕಾಣ್ತಾ ಇದೆ. ಮನೇಲಿ ಅವ್ರಿಗೆ ಸ್ವಲ್ಪನೂ ಸಹಕಾರ ನೀಡ್ತೀರಾ? ಈ ರೀತಿ ರಸ್ತೆಲಿ ಬಂದು ಸೀರೆ ಹಂಚಿದ್ರೆ ಯಾರು ತಾನೇ ಸಹಿಸ್ತಾರೆ? ಮೊದಲು ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು. ನೋಡಿ, ಈಗ ಸೀರೆ ಹಂಚೋ ಕಾರ್ಯಕ್ರಮನ ಪೋಸ್ಟ್ಪೋನ್ ಮಾಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ನಾಳೆ ಎಲ್ಲಿ ಸೀರೆ ಹಂಚ್ತೀವಿ ಅಂತ ಹೇಳ್ತೀವಿ, ಅಲ್ಲಿಗೆ ಬಂದು ತಗೊಂಡು ಹೋಗ್ಬಿಡಿ. ಜಾಜಿ ಅವರೇ, ಜನ ಎಲ್ಲ ನಿಮ್ ಕಾರ್ಯಕ್ರಮನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ರೀ. ಈಗ ಸ್ಲಮ್ಗೆ ಹೋಗೋಣ, ಅಲ್ಲಿರೋ ಬಡ ಮಕ್ಕಳಿಗೆಲ್ಲ ಈ ನೋಟ್ ಬುಕ್ಸ್ನ ಹಂಚ್ಬಿಡೋಣ. ಆದ್ರೆ ಒಂದ್ ವಿಷಯ, ನಾವ್ ಎಲ್ಲೇ ಹೋದ್ರು ನಿಮ್ ಅತ್ತೆ ಬಂದು ಕಿರಿಕ್ ಮಾಡ್ತಾರಲ್ಲ, ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಕಲರ್ ವಾಟ್ ಕಲರ್ ಆಸ್ಮಿತಾ ನಮ್ಮ ಮನೆಗೆ ಬರದೆ ಅದೆಷ್ಟು ದಿನಗಳಾಗೋದ್ವೇ ಕೇಪರ್ ಕಳ್ಳಿ. ಪಾಂಡ್ರಂಗ ಅವರೇ, ನಾನು ಇಲ್ಲೇ ಇದ್ದೀನಿ. ನೀವು ಬಿಡ್ರಿ, ಬೇಡ ಅಂದ್ರು ಮಕ್ಕಳು ಕನ್ಸಲ್ ಬರೋ ಗೊಗ್ಗ ತರ ಕಣ್ಣಿಗೆ ಕಾಣಿಸ್ಕೊತಾನೆ ಇರ್ತೀರಾ. ಡೀಪರ್ ಡುಮ್ಮಿ. ಅಭಿ, ಡೋಂಟ್ ಟಾಕ್ ರಬಿಶ್. ನಿಮ್ಮ ಮದರ್ಗೆ ಸ್ವಲ್ಪ ಬುದ್ಧಿ ಹೇಳಿ. ನಾನು ಎಲ್ಲೆಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಕ್ ಹೋಗ್ತೀನೋ ಅಲ್ಲೆಲ್ಲ ಬಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮತ್ತಿನೇನ್ರಿ ನೀವು? ಅಲ್ಲ, ಮನೆಯಲ್ಲಿ ಇಟ್ಕೊಂಡು ನನ್ನ ಸೇವೆ ಮಾಡೋದು ಬಿಟ್ಬಿಟ್ಟು ಕಂಡರ್ ಸೇವೆ ಮಾಡ್ತೀನಿ ಅಂತ ಬೀದಿ ಸುತ್ತಾ ಇದ್ರೆ ನಮ್ಮಮ್ಮ ರೊಚ್ಚಿಗೆ ಇರ್ತಾಳ. ಇದು ನಿಮ್ಮ ಸಮಸ್ಯೆ. ನೀವು ಅನುಸರಿಸ್ಕೊಂಡು ಹೋಗ್ಬಿಟ್ರೆ ನನ್ನ ಅಭ್ಯಂತರ ಏನು ಇಲ್ಲ ಕಣ್ರಿ. ಅನ್ಸರ್ಸ್ಕೊಳ್ಳೋದು ಯಾಕಾಗಲ್ಲ ಕಳ್ಳೆ? ನಮ್ಮಮ್ಮನಿಗೆ ಬೇಕಾಗಿರೋದು ಏನೇಳು ಬರೀ ಒಂದು ಪುಟ್ಟ ಮೊಮ್ಮಗು. ಆ ಮೊಮ್ಮಗುನ ಇವ್ರು ಕೊಟ್ಬಿಟ್ರು ಅಂದ್ರೆ ಅಲ್ಲಿಗೆ ಪ್ರಾಬ್ಲಮ್ ಕ್ಲಿಯರ್. ನಾನು ಎಲೆಕ್ಷನ್ ಅಲ್ಲಿ ಗೆದ್ದು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ನಿಮ್ಗೆ ಯಾವುದೇ ಡೀಲ್ಸ್ ನ ಫುಲ್ಫಿಲ್ ಮಾಡಲ್ಲ. ಸ್ಲಮ್ ಪೀಪಲ್ ಕಾಯ್ತಾ ಇರ್ತಾರೆ. ಬನ್ನಿ ನೋಟ್ಬುಕ್ ಹಂಚೋಣ. ಬಾಯ್. ಮಗನೇ, ನೀನ್ ಹೆಂಡತಿ ಹೀಗೆ ಸೀರೆ ಹಂಚೋದು, ಪಂಚೆ ಹಂಚೋದು, ಪುಸ್ತಕ ಹಂಚೋದು ಮಾಡ್ಕೊಂಡೇ ಇದ್ದು ಬಿಟ್ರೆ ನಿನ್ನನ್ನು ಯಾರು ಗಮನಿಸ್ತಾಳೆ? ನಾನು ಅವತ್ತಿಂದ ಬಡ್ಕೋತಾನೆ ಇದ್ದೀನಿ. ನನ್ ಕುತ್ತಿಗೆ ತಾಳಿ ಕಟ್ಸಿ ನಾನ್ ನೋಡ್ಕೋತೀನಿ ಅಂತ. ನನ್ ಮಾತೆಲ್ಲಿ ಕೇಳ್ತೀರಾ ನೀವು? ನೀನು ಸುಮ್ಮನೆ ಬಿಡು. ಎಲ್ಲಿ ಹೋದ್ರು ಇವಳು ಅಲ್ಲಿಗೆ ಬಂದ್ಬಿಡ್ತಾಳೆ. ಅಲ್ಲಿಗೆ ಬಂದ್ರೇನೆ ಎಲ್ಲ ಸರಿ ಹೋಗೋದು. ನಿಮ್ ಮಾತು ಬೆಳೆಸ್ಬಿಡ ಹೊಡ್ಬಿಡ್ತೀನಿ ಅಷ್ಟೇ ನಾನು. ಅಯ್ಯೋ, ನಿನ್ ಹೆಂಡತಿಗೆ ಯಾಗೋ ಬುದ್ಧಿ ಕಲ್ಸೋದು? ಅಯ್ಯೋ, ನೀವ್ ಯಾಕೆ ಯೋಚನೆ ಮಾಡ್ತೀರಾ ಅತ್ತೆ? ಇವಾಗ ಏನ್ ಮಾಡ್ತಾ ಇದೀವೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ. ನಿಮ್ ಸೊಸೆ ದಾರಿಗೆ ಬರ್ತಾರೆ. ನೀನೇನಂತೀಯೋ ಮಗನೇ? ಅಲ್ಲ, ನೀವು ಬೆಕ್ಕತ್ ಮಾಡ್ಕೊಳ್ಳಿ. ಮದ್ದಕ್ಕೆ ನನ್ನನ್ನು ಮಾತ್ರ ಹೇಳಿಬಿಡು ಅಷ್ಟೇ. ಇಷ್ಟು ಹೇಳ್ದೋ ಇಲ್ವೋ ಸಾಕು ಬಿಡು. ನನ್ನ ಸೊಸೆಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಕಲಿಸ್ತೀನಿ. ಜಾಜಕ್ಕೆ ಹಂಚೋದಿಕ್ಕೆ ಅಂತ ತೊಗೊಂಡೋಗಿದ್ದ ಪುಸ್ತಕಗಳನ್ನ ಯಾಕೆ ವಾಪಸ್ ತಂದ್ಬಿಟ್ಟಿದ್ರ? ಓ, ಯಾವ ಮಕ್ಳು ಬರ್ಲಿಲ್ವಾ? ಅಯ್ಯೋ, ಅಲ್ಲಿ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗೋಯ್ತು. ಬಿಟ್ಟಿಯಾಗ ಹಂಚೋದಕ್ಕೂ ಪ್ರಾಬ್ಲಮ್. ಇನ್ನೇನ್ ಬುಕ್ ನ ಹಂಚ್ಬೇಕು ಅಷ್ಟರಲ್ಲಿ ನಮ್ಮತ್ತೆ ಇಗ್ಗುಬೆ ಚಪ್ಪ ಇಬ್ರು ಬಂದ್ಬಿಟ್ರು. ಜೊತೆಗೆ ಪ್ರೆಸ್ನವರು ಕರ್ಕೊಂಡ್ ಬಂದಿದ್ರು. ಅಲ್ಲೇ ಇದ್ರೆ ಮಾನ ಮರ್ಯಾದೆ ಹರಾಜಾಗುತ್ತೆ ಅಂತ ಎಲ್ಲ ತಗೊಂಡು ಓಡ್ ಬಂದ್ಬಿಟ್ರು. ಜಾಜಕ್ಕೆ ಹೀಗೆ ಆಗ್ತಿದ್ರೆ ನಿಮ್ಮ ಮಾನ ಮರ್ಯಾದೆ ಹೋಗ್ತಾನೇ ಇರುತ್ತೆ. ಒಂದು ಕೆಲಸ ಮಾಡಿ, ಮೊದಲು ನಮ್ಮ ಭಾವನೆಗೆ ಬುದ್ಧಿ ಕಲಿಸಿ, ಆಮೇಲೆ ಚಂಪಾ ಮತ್ತೆ ನಮ್ಮ ಅತ್ತೆಯವರು ತಾನಾಗೆ ದಾರಿಗೆ ಬರ್ತಾರೆ. ಕರೆಕ್ಟ್ ಕಣ. ಹಾಬಿ, ಕಮ್ ಹಿಯರ್. ನಿಮ್ಮೆಲ್ಲರ ಮುಖಗಳನ್ನ ಗಮನಿಸ್ತಾ ಇದ್ರೆ ಹೋದ್ ಕೆಲಸ ಆಗಿಲ್ಲ ಅಂತ ಕಾಣಿಸುತ್ತೆ. ನಾವ್ ಎಲ್ಲೇ ಹೋದ್ರು ನಿಮ್ಮ ಮದರ್ ಅಲ್ಲಿಗೆ ಬಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮೊದಲು ನಿಮ್ಮ ಮದರ್ ಬಾಯಿನ ಮುಚ್ಚಿ, ಇಲ್ಲಾಂದ್ರೆ ನಾನು ಫಾರಿನ್ ಹೋಗಿ ಸಮಾಜ ಸೇವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಅಯ್ಯೋ ಶಿವನೇ, ಇಲ್ಲಿ ಮನೆ ಸೇವೆ ಮಾಡದೆ ಸಿಕ್ಕಾಪಟ್ಟೆ ಪೆಂಡಿಂಗ್ ನಲ್ಲಿದೆ. ಇನ್ನು ನೀವು ಫಾರಿನ್ ಹೋಗ್ಬಿಟ್ಟು ಅದು ಏನ್ರಿ ಮಾಡ್ಬಿಡ್ತೀರಾ? ಹಾಗಾದ್ರೆ ನಿಮ್ಮ ಮದರ್ನ ನೀವು ಕಂಟ್ರೋಲ್ ಮಾಡಿ. ಒಗಪಾತಗೆ ಅಲ್ಲ ಕಂಟ್ರೋಲ್ ಅಂದ್ರೆ ಇವ್ರು ನೋಡಿದ್ರೆ ಈ
ಥರ ಹೇಳ್ತಾ ಇದ್ದಾರೆ, ಅಲ್ಲಿ ಆ ರಾಜೇಶ್ವರಿ ನೋಡಿದ್ರೆ ಆ ಥರ ಹೇಳ್ತಾ ಇದ್ದಾಳೆ. ನನಗೆ ಅದು ಯಾರ ಮಾತನ್ನು ಕೇಳಬೇಕು, ಅದು ಯಾರ ಮಾತನ್ನು ಬಿಡಬೇಕು, ಒಂದು 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 ಅರ್ಥ ಆಗ್ತಾ ಇಲ್ಲ ಕಣ್ರಿ ಹೇಳಿದ್ರೆ. ಹಾಬಿ ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಇದೆ ರೀ, ಇದೆ ಸಹ ಸಂಬಂಧ ಇದ್ದೇ ಇದೆ. ಏನು? ಅದು ನೋಡು ಅಸ್ಮಿತಾ, ಆ ರಾಜೇಶ್ವರಿ ನನ್ನನ್ನು ಮನೆ ಕರ್ಸ್ಕೊಂಡು ಮಕ್ 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 ಹೋಗ್ಬಿಟ್ಟು ಹೇಳಿದ್ಲು. ನಾನು ಅವ್ರ ಮನೆಗೆ ಹೋಗ್ತಿದ್ದಂಗೆ ಅಸ್ಮಿತಾ ರಾಜೇಶ್ವರಿ ಏನು ಮಾಡಿದ್ರು ಗೊತ್ತಾ, ಅವರ 2 ಕೈಗಳಿಂದ ನನ್ನ 2 ಕೆನ್ನೆಗಳನ್ನು ಹಿಡಿದುಕೊಂಡು ರಂಗ ರಂಗ ಪಾಂಡುರಂಗ, ನೀವು ಮದುವೆ ಆಗಿ 4 ವರ್ಷ ಆಯ್ತಲ್ಲ, ನಿಮ್ಮ ದಾಂಪತ್ಯದ ಜೀವನದಲ್ಲಿ ನೀವು ಅದು ಯಾವ ಸುಖವನ್ನು ಕಂಡಿದ್ದೀರಾ? ದಯವಿಟ್ಟು ನನ್ನ ಕತ್ತಿಗೆ ತಾಳಿನ ಕಟ್ಟಬಿಡಿ, 3 ತಿಂಗಳಲ್ಲಿ ರಿಸಲ್ಟ್ ಕೊಡದೆ ಹೋದ್ರೆ ನೀವು ಕಟ್ಟಿರೋ ತಾಳಿನ ಹಂಗಂಗೆ ಬಿಚ್ಚಿಬಿಡಿ ಅಂತ ಹೇಳಿದ್ರು ಕಣ್ರಿ. ಈ ಅವಕಾಶಗಳು ಅನ್ನೋದು ಹಂಗಂಗೆ ಕಣ್ಣು ಮುಂದೆ ನೋಡಿ ಹಿಂಗೆ ಚೆಲ್ಕಂಡು ಬಿದ್ದುಬಿಟ್ಟಿದ್ದಾವೆ. ನನಗೆ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು, ಯಾವ್ದನ್ನ ಬಿಡಬೇಕು, ಒಂದು 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 ಅರ್ಥ ಆಗ್ತಾ ಇಲ್ಲ. ಏನಿವೆ ಆ ನನ್ನಪ್ಪ ಶಿವಪೇಟಂಗೆ ಆಗುತ್ತೆ, ನಾನು ನಿನ್ನ ಬರ್ತೀನಿ ಅಂತ ಆಮೇಲೆ ಕಿಪಿತೀನಿ. ಗಾಡ್, ನಾನ್ ಯಾವ್ದೋ ಟಾಪಿಕ್ ಹೇಳಿದ್ರೆ ಹಾಬಿ ಇನ್ಯಾವ್ದೋ ಟಾಪಿಕ್ ಮಾತಾಡ್ತಾ ಇದಾರಲ್ಲ. ಎಲ್ರಿಗೂ ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದೇವಸ್ಥಾನದ ಹತ್ರ ಭಿಕ್ಷುಕರು ಕಾಯ್ತಾ ಇರ್ತಾರೆ. ಪದ್ಮಜಾನ್ ಬಿಟ್ಲ, ಇದನ್ನ ತಗೊಂಡು ಹೋಗಿ ಅಲ್ಲಿಡಿ. ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾನು ಬರ್ತೀನಿ. ನಮ್ಮ ಮತ್ತೆ ಗೊತ್ತಾಗ್ದಿರ ಹಾಗೆ ಇದನ್ನೆಲ್ಲ ಹಂಚ್ಬಿಡೋಣ. ತಲೆ ಅಂದ್ರೆ ತಲೆ, ನಾವು ಹೀಗೆ ಮಾಡಿದ್ರೆ ಯಾರಿಗೂ ಗೊತ್ತೂ ಆಗಲ್ಲ. ಇಲ್ಲೇ ಮಾತಾಡ್ಕೊಂಡು ನಿಂತಿರ್ತೀಯ ಅಥವಾ ತಗೊಂಡು ಹೋಗ್ತೀಯ? ಹುಷಾರು, ಕೇರ್ಫುಲ್. ಅಲ್ಲ ಜಾಜಿ ಅವರೇ, ಅಪ್ಪಿ ತಪ್ಪಿ ಏನಾದ್ರೂ ನಿಮ್ಮ ಮತ್ತೆ ಅಲ್ಲಿ ಬಂದ್ಬಿಟ್ರೆ ಏನ್ ಮಾಡ್ತೀರಾ? ಅಸ್ಮಿತಾ, ಯು ಡೂ ಒನ್ ಥಿಂಗ್. ನಮ್ಮ ಅತ್ತೆಗೆ ಚೆನ್ನಾಗಿ ನೈಸ್ ಮಾಡಿ ನಿಮ್ಮ ಮನೆ ಕರ್ಕೊಂಡು ಹೋಗಿ ಬಚ್ಚಿಟ್ಬಿಡು. ಔಷಧ ಮುಗಿದಾದ್ಮೇಲೆ ರಿಲೀಸ್ ಮಾಡಿದ್ರೆ ಆಯ್ತು. ಏನಮ್ಮ ನನ್ನ ಮುದ್ದಿನ ಸೊಸೆ, ಏನು ಮೀಟಿಂಗ ಇಲ್ಲ ನನ್ನ ಮಗನ ಜೊತೆ ಡೇಟಿಂಗ? ಏನ್ ನಿರ್ಧಾರ ಮಾಡಿದೆ? ಅತ್ತೆ, ನಿಮ್ ಜೊತೆ ಟಾಕ್ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಐ ಆಮ್ ವೆರಿ ಬಿಸಿ. ಅಸ್ಮಿತಾನು ನಿಮ್ ಜೊತೆ ಟಾಕ್ ಮಾಡ್ಬೇಕಂತೆ, ಟಾಕ್ ಮಾಡಿ. ಬಾಯ್. ಏನಮ್ಮ ಅದು? ಏನಿಲ್ಲಮ್ಮ, ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡೋಗಿ ಸತ್ಕಾರ ಮಾಡಿ ನಿಮ್ಮ ಆಶೀರ್ವಾದ ತಗೊಂಡ್ರೆ ನನಗೆ ಒಳ್ಳೇದಾಗುತ್ತಂತೆ. ಅಯ್ಯಯ್ಯೋ, ಈಗಿನ ಕಾಲದಲ್ಲಿ ಮನೆಗೆ ಕಲ್ಕೊಂಡು ಹೋಗಿ ಸತ್ಕಾರ ಮಾಡೋರು ಯಾರಿದ್ದಾರಮ್ಮ? ಅದು ಅಲ್ಲದೆ ನೀನು ಕಲಿದ್ರೆ ನಾನು ಬರೋಲ್ಲ ಅಂತೀನ. ನಿಮ್ಮ ಮನೆಗೆ ಬಂದು ಚೆನ್ನಾಗಿ ಗುದ್ಗಿ ಆಶೀರ್ವಾದ ಮಾಡ್ತೀನಿ. ಜಾಜತ್ಗೆ ಭಿಕ್ಷುಕರೆಲ್ಲ ಜಮಾಯಿಸ್ಬಿಟ್ಟಿದ್ದಾರೆ. ಸೀರೆ ಪಂಚನ ಹಂಚ್ಬಿಟ್ಟು ಕೈ ತೊಳ್ಕೊಂಬಿಡಿ. ಮೈ ಡಿಯರ್ ಬೆಗ್ಗರ್ಸ್ ಅಂಡ್ ಮಗ್ಗರ್ಸ್. ಜಾಜಿ ಅವರೇ, ಅವರು ಭಿಕ್ಷುಕರು, ಅವ್ರಿಗೆ ಇಂಗ್ಲಿಷ್ ಬರಲ್ಲ. ಸಾರಿ. ನೋಡಿ ಭಿಕ್ಷುಕ್ರೆ, ಆಕ್ಚುಲಿ ಒಂದ್ ರೀತಿಲಿ ನಾವೆಲ್ಲರೂ ಭಿಕ್ಷುಕ್ರೆ. ಥ್ಯಾಂಕ್ ಯು. ನಿಮ್ಮದು ಬೆಗ್ಗಿಂಗು, ನಮ್ಮದು ಬೆಗ್ಗಿಂಗು. ವೋಟ್ ಕೇಳೋನು ಭಿಕ್ಷುಕ ಅಲ್ವಾ? ಪ್ರೀತಿ ಕೇಳೋನು ಭಿಕ್ಷುಕ ಅಲ್ವಾ? ಜಮೀನ್ ಕೇಳೋನು ಭಿಕ್ಷುಕ ಅಲ್ವಾ? ಸಹಾಯ ಬೇಡೋನು ಭಿಕ್ಷುಕ ಅಲ್ವಾ? ಆದ್ರೆ ನೀವು ಫಾರ್ ಎ ಚೇಂಜ್ ಮನಿ ಕೇಳ್ತೀರಾ. ಅಷ್ಟಕ್ಕೆ ನಿಮ್ಮನ್ನ ಭಿಕ್ಷುಕರು ಅಂತ ಕರೀತಾರಲ್ಲ, ಇದು ಸರಿನಾ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೇ ನನ್ನ ಉದ್ದೇಶ. ಹಾಗಾಗಿ ನಿಮ್ ಎಲ್ರಿಗೂ ಇವತ್ತು ಫ್ರೀಯಾಗಿ ಸೀರೆ ಪಂಚೆಗಳನ್ನ ಹಂಚ್ತಾ ಇದ್ದೀನಿ. ತಪ್ಪಾಳೆ. ಕರೆಕ್ಟಾಗಿ ಹೇಳಿದೆ ಅಮ್ಮ. ನೀವ್ಯಾರಮ್ಮ? ನಾನಾ ಈ ಅಮ್ಮನ ಅತ್ತೆ, ಗಂಡುಗಲಿ ವಂಶದ ಹಿರಿತಲೆ. ನಮ್ಮ ಮನೇಲಿರೋ ಸೀರೆ ಬಟ್ಟೆ ದುಡ್ಡನ್ನೆಲ್ಲ ನಿಮ್ಮಂಥವ್ರಿಗೆ ಹಂಚಿ ನನ್ನನ್ನು ಭಿಕ್ಷುಕಿ ಮಾಡಿಬಿಟ್ಟಿದ್ದಾಳಮ್ಮ. ಮೈ ಮೇಲೆ ಹಾಕ್ಕೊಂಡಿರೋ ಬಟ್ಟೆ ಬಿಟ್ಟು ಬೇರೆ ಬಟ್ಟೆನೇ ಉಳಿಸಿಲ್ಲ ಅಮ್ಮ. ಅಮ್ಮ, ನಿಮಗೇನಾದ್ರೂ ಸೀರೆ ಕೊಟ್ಲೆ ಅದರಲ್ಲಿ ನನಗೂ ಒಂದು ಸೀರೆ ಕೊಡ್ತಿಲ್ಲ? ಇದು ತುಂಬಾ ಅನ್ಯಾಯ ಅಮ್ಮ. ನಿಮ್ ಸೊಸೆ ಈ ತರ ಅಂತ ನಮಗ್ ಗೊತ್ತಿರ್ಲಿಲ್ಲ. ನಿಮ್ಮನ್ನ ಬೀದಿ ಪಾಲ್ ಮಾಡಿ ಅನ್ಯಾಯ ದುಡ್ಡಲ್ಲಿ ಸೀರೆ ತಂದು ಹಂಚ್ತಾ ಇರೋ ಜಾಜಿ ಅವರಿಗೆ, ಮೈ ಗಾಡ್, ನಮ್ಮ ಅತ್ತೆ ಇಲ್ಲಿಗೆ ಬಂದು ಎಲ್ಲ ಹಾಳು ಮಾಡ್ಬಿಟ್ರು. ಅಸ್ಮಿತಾ ದೊಡ್ಡದಾಗಿ ಹೇಳ್ಕೊಂಡಿದ್ದೆ ನಮ್ಮ ಅತ್ತೆನ ಬಚ್ಚಿಟ್ಬಿಡ್ತೀನಿ ಅಂತ, ತಪ್ಪಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ನಾನು ಈ ಸಲ ಕಷ್ಟದಲ್ಲಿ ಒದ್ದಾಡ್ತಾ ಇರೋವಾಗ ಇವಳು ನಮ್ಮನೆ ದುಡ್ಡಲ್ಲಿ ಮೆಲಿತಾ ಇರೋದು ನ್ಯಾಯನಾ? ನೀವು ಈ ತರ ಅನ್ಯಾಯ ದುಡ್ಡಲ್ಲಿ ತಂದು ಹಂಚ್ತಾ ಇರೋ ಸೀರೆ ನಮಗ್ ಬೇಕಾಗಿಲ್ಲ, ನೀವೇ ಇಟ್ಕೊಳ್ಳಿ. ಜಾಜಿ ಅವರಿಗೆ. ಅಭಿ, ಡೈಲಿ ನಿಮ್ ಮದರಿಂದ ನನಗೆ ಎಷ್ಟು ಇನ್ಸಲ್ಟ್ ಆಗ್ತದೆ ಗೊತ್ತಾ? ಅಲ್ಲ ಕಣ್ರಿ, ಆ ಥರ ಆಗೋ ಥರ ಮಾಡ್ಕೊಂಡಿದ್ಯಾರ ಹೇಳಿ? ನೀವೇ ಕಣ್ರಿ. ಈ ದೊಡ್ಡವರು ಮಕ್ಕಳಿಗೆ ಮದುವೆ ಅಂತ ಮಾಡ್ತಾರೆ ಕಣ್ರಿ. ಯಾಕೆ ಹೇಳಿ ಅವ್ರ ವಂಶ ಬೆಳಿಲಿ ಅಂತ ಕಣ್ರಿ.
ನೀವು ಮುಖ್ಯವಾದ ವಿಚಾರನೆ ಪೆಂಡಿಂಗ್ ಇಟ್ಬಿಟ್ಟು ನಾನು ಸಮಾಜ ಸೇವೆ ಮಾಡ್ತೀನಿ, ಆ ಸೇವೆ ಮಾಡ್ತೀನಿ, ಈ ಸೇವೆ ಮಾಡ್ತೀನಿ, ಭೂ ಸೇವೆ ಮಾಡ್ತೀನಿ, ರೂ ಸೇವೆ ಮಾಡ್ತೀನಿ ಅಂತ ಊರೂರು ಸುತ್ಕೊಂಡಿದ್ಬಿಟ್ರೆ ಯಾರು ತಾನೇ ಸಹಿಸ್ತಾರೆ? ಅಲ್ಲ, ನಾನೇನೋ ಸಹಿಸ್ಕೊಂಡಿರ್ತೀನಿ ಕಣ್ರಿ, ಆದ್ರೆ ನಮ್ಮ ರಂಗಮ್ಮ ಯಾಕೆ ಸುಮ್ಮನೆ ಇರ್ತಾಳೆ? ಅದಕ್ಕೋಸ್ಕರ ನಮ್ಮ ಮಾತೃಶ್ರೀ ಅವ್ರು ನಿಮ್ಮ ವಿರುದ್ಧ ರೋಚಿಗೆ ಎದ್ಬಿಟ್ಟವ್ರೆ. ಈಗ ಅದಕ್ಕೆ ನಾನು ಏನು ಮಾಡ್ಲಿ? ಈಗ ನೋಡ್ರಿ, ಒಂದು ಕೆಲಸ ಮಾಡಿ, ಮೊದಲು ಅವ್ರ ಜೊತೆ ನೀವು ರಾಜಿ ಅಂತ ಆಗ್ಬಿಡಿ. ಅವ್ರಿಗೆ ಅಮ್ಮಮ್ಮ ಅಂದ್ರೆ ಇನ್ನೇನು ಆಸೆ ಇರ್ಬೋದು ಹೇಳಿ? ಒಂದು ಮೊಮ್ಮಗನೋ ಮೊಮ್ಮಗಳನ್ನ ಆರಿಸ್ಬೇಕಂತ ಆಸೆ ಇರುತ್ತೆ. ಬರೀ 9 ತಿಂಗಳು ನೀವು ನನ್ನ ಜೊತೆ ಬಿಡು ಮಾಡ್ಕೊಂಬಿಡಿ. ಒಂದು ಹುಡುಗನೋ ಎತ್ತು ನಮ್ಮ ಅಮ್ಮನ ಕೈ ಕೊಟ್ಬಿಡೋಣ. ಅವರಿಬ್ಬರು ಪಾಡಿಗೆ ಅವರು ಆಟ ಆಡ್ಕೊಂಡಿರ್ತಾರೆ, ನಮ್ಮಿಬ್ಬರು ಪಾಡಿಗೆ ನಾವು ನೀವು ರಾಜಾರಾಣಿ ತರ ಊರು ತುಂಬ ಮೆರ್ಕೊಂಡಿದ್ಕೊಂಡು. ಡೋಂಟ್ ಟಾಕ್ ರಬಿಶ್. ಈ ರಾಜಾರಾಣಿ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ಹಾಗೆ ನನ್ನ ಪೊಲಿಟಿಕಲ್ ಕರಿಯರ್ಗೆ ಯಾರು ಅಡ್ಡ ಬಂದ್ರೆ ನಾನು ಸುಮ್ಮನೆ ಬಿಡಲ್ಲ. ಸರಿ ಬಿಡಿ, ಹಣೆ ಬರೋಕ್ಕೆ ಹೊಣೆ ಯಾರು? ನಾವೀಗ ರಾಜೇಶ್ವರಿ ಮನೆ ಹತ್ರ ಹೋಗಿ ಬರ್ತಾ ಇದೀವಿ. ಅದು ನೋಡಿ, ನನ್ನ ಮನಸ್ಸಿನಲ್ಲಿ ಏನೋ ಒಂದಿಷ್ಟು ದುಗುಡ ದುಮ್ಮಾನ ದುಃಖಗಳಿವೆ, ಅವನ್ನ ಹಂಚ್ಕೋಬೇಕು ಅನಿಸ್ತಾ ಇದೆ. ನಿಮ್ಮ ಹತ್ರ ಹಂಚ್ಕೊಳ್ಳ? ನೋ. ಸರಿ ಬಿಡಿ, ರಾಜೇಶ್ವರಿ ಹತ್ರ ಹಂಚ್ಕೋತೀನಿ. ಪಲ್ಲವಿಟ್ಲಾ ಕಮ್ ಹಿಯರ್. ಯಾರು ನೀವು? ನೋಡಿದ್ಲೆ ಗೊತ್ತಾಗಲ್ವಾ? ನಾವು ದೊಡ್ಡ ರೌಡಿಗಳು. ನೀವ್ಯಾಕೆ ನನ್ನ ಮನೆಗೆ ಬಂದ್ರೆ? ಗಂಡುಗಲಿ ವಂಶದ ಪ್ರವೀಣ್ ಚಿಂತಾಮಣಿ. ಮರ್ಯಾದೆಯಾಗಿ ನಮ್ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ದೇಹದಲ್ಲಿರೋ ಎಲ್ಲಾ ಪಾರ್ಟ್ಸ್ಗಳನ್ನ ಸಪ್ರೇಟ್ ಮಾಡಿ ದಾನ ಮಾಡ್ಬಿಡ್ತೀವಿ. ನಡೀರಿ. ಯಾರು ನೀವಿಬ್ರು? ನನ್ನನ್ನ ಕಟ್ ಹಾಕಿದಿರಾ? ನಾವು ಲೌಡಿಗಳು. ಪಾಂಡುರಂಗ ಗಂಡುಗಲಿ ಹೇಳ್ದ, ನೀನು ಮುಖ ನೋಡ್ತಾ ಇದ್ರೆ ಅವನಿಗೆ ಮರೆಯಕ್ಕಾಗಲ್ವಂತೆ, ನೀನು ಅವನ್ ದಾರಿಗೆ ಹೋಗಲ್ವಂತೆ. ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸಾಯಿಸಬಿಡಿ ಅಂತ. ಅದಕ್ಕೆ ನೀನು ಎದಾಕೊಂಡು ಬಂದಿದ್ದೀವಿ. ನೀನು ಎಲ್ಲಿವರೆಗೂ ಆ ಮನೇಲಿ ಇರ್ತೀಯೋ ಆ ಸಂಸಾರ ಸರಿ ಹೋಗಲ್ವಂತೆ. ನಿನ್ನ ಪ್ರಾಣ ತೆಗೆದು ಬಿಟ್ರೆ ಅವನು ಲಾಜೇಶ್ವರಿನ ಮದುವೆಯಾಗಿ ನೆಮ್ಮದಿಯಾಗಿರ್ತಾನಂತೆ. ಅದಕ್ಕೂ ಮುಂಚೆ ಚಂಪಾನು ಮದುವೆ ಆಗ್ತೀನಿ ಅಂತ ಹೇಳಿದಾನೆ. ನಿನ್ನ ಕೊಚ್ಚ ಹಾಕಬೇಕು ಅಂತ ಸುಪಾರಿ ತಗೊಂಡು ಬಂದಿದ್ದೀವಿ. ಹೇಳು, ಮಚ್ಚುತ್ತಲೋ ಇಲ್ಲ ಆಂಗುತ್ತಲೋ? ಗುರು, ಈ ಸೊಳ್ಳೆ ನೋಡ್ದಕ್ಕೆ ಮಚ್ಚು ಲಾಂಗಲ ಯಾಕೆ ಬೇಕು? ಯಾವ್ದೋ ಒಂದ್ ಮೊಂಡಾಗಿರೋ ಬ್ಲೇಡ್ ತಗೊಂಬಂದು ಇವಳು ರಕ್ತನಾಳನ ಕುಯ್ದು ಹಾಕಿದ್ರೆ ಅರ್ಧ ಗಂಟೆಲಿ ಅವಳೆ ಶಿವ ಅಂತಾಳೆ. ಬ್ಲೇಡಲ್ಲೆಲ್ಲ ಕುಯ್ಯಕ್ ಹೋಗ್ಬೇಡಿ. ನನ್ನಿಂದ ಏನಾಗ್ಬೇಕು ಅದನ್ನ ಹೇಳಿ. ಇದರಲ್ಲಿ ಮನೆ ಸೇವೆ ಮಾಡ್ಕೊಂಡಿರ್ತೀವಿ, ಸಮಾಜ ಸೇವೆ, ಆ ಸೇವೆ, ಈ ಸೇವೆ ಯಾವುದು ಮಾಡಲ್ಲ ಅಂತ ಬರ್ಬಿಟ್ಟಿವಿ. ಇದಕ್ಕೊಂದು ಸೈನ್ ಹಾಕು. ಸೈನ್ ಹಾಕ್ಲಿಲ್ಲ ಅಂದ್ರೆ ನಿನ್ನ ಮೂಟೆ ಕಟ್ಟಿ ಯಾವ ಮೋರಿಗೆ ಎಸಿತೀವೋ ನಮಗೆ ಗೊತ್ತಿಲ್ಲ. ಸೈನ್ ಮಾಡ್ತೀನಿ. ಏ, ಬಿಟ್ಟ ಕಟ್ಟು. ಈಗ ಮನೆಗೆ ಹೋಗ್ಲಾ? ಸ್ವಲ್ಪ ಇರು, ನಾವೇ ನಿನ್ನ ಕಳ್ಕೊಂಡೋಗಿ ಮನೆ ಬಿಟ್ಟು ಬರ್ತೀವಿ. ನೋಡ್ರಪ್ಪ, ನೀವಿಬ್ರು ಯಾರು ಏನೋ ನಮ್ಮ ತಾಯಿಗೂ ನನಗೆ ಗೊತ್ತಿಲ್ಲ. ನೀವು ನಮ್ಮ ಮನೆಗೆ ಬಂದ್ರಿ, ನೀವೇನೇ ನನ್ನ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಿ. ಈಗ ನೀವೇನೇ ಕರ್ಕೊಂಡು ಬಂದು ಮತ್ತೆ ಇಲ್ಲಿ ಬಿಟ್ಟಿದ್ರಲ್ಲ. ಅಲ್ಲ, ಈ ಸೋಬತ್ತಿಗೆ ಅವಳನ್ನ ಯಾಕೆ ಕಿಡ್ನಾಪ್ ಮಾಡ್ಬೇಕಿತ್ತು ಅಂತ. ಅಯೋಗ್ಯ, ಇನ್ನು ಮುಂದೆ ಸಮಾಜ ಸೇವೆ, ಈ ಸೇವೆ, ಆ ಸೇವೆ ಯಾವ ಸೇವೆನೂ ಮಾಡಲ್ಲ. ಗಂಡನ ಸೇವೆ ಮಾಡ್ತೀನಿ ಅಂತ ಬರೆದಿರೋ ಪತ್ರಕ್ಕೆ ಸೈನ್ ಮಾಡಿದ್ದಾಳೆ. ಅದಕ್ಕೆ ಮನೆ ಕಳ್ಕೊಂಡ್ ಬಂದ್ಬಿಟ್ವಿ. ಇಲ್ಲ ಅಂತಿದ್ರೆ ಅಲ್ಲೇ ಯಾವ್ದಾದ್ರು ಮೂಟೆಲಿ ಕಟ್ ಹಾಕಿ ಬಿಸಾಕ್ತಿದ್ವಿ. ನಿನ್ನ ಕೈಲಂತೂ ಹೆಂಡತಿನ ತಿದ್ದಕ್ಕಾಗ್ಲಿಲ್ಲ. ಅದಕ್ಕೆ ನಾವು ತಿದ್ದೆ ಜಾಲಿ ತಂದಿದ್ದೀವಿ. ಗಂಡುಗಲಿ ವಂಶದ ಹೆಸರು ಅಂದ್ರೆ ರಂಗಮ್ಮನ ಹೆಸರು. ಈ ಮನೆಯಲ್ಲಾಗ್ಲಿ ಏರಿಯಾದಲ್ಲಾಗ್ಲಿ ಯಾವುದೇ ಕೆಲಸ ಶುರು ಆಗ್ಬೇಕಾದ್ರೂ ಅದು ರಂಗಮ್ಮನ ಹೆಸರಲ್ಲೇ ಶುರು ಆಗ್ಬೇಕು. ಅದಕ್ಕೆ ಈ ಏರಿಯಾ ಕಾರ್ಪೊರೇಟರ್ಗೆ ಬರಕ್ ಹೇಳಿದೀವಿ, ಅವನಿಗೂ ಒಂದ್ 2 ಅವರ್ಸ್ ಬಿಟ್ಟು ಹೋಗ್ತೀವಿ. ನಾನೇ ಕಾರ್ಪೊರೇಟರ್ ಮಣಿ ಅಂತ. ಅಣ್ಣವ್ರೆ, ಏನಾಗಬೇಕಿತ್ತು? ಹೇಳಿ ಕೇಳಿ ನಾವು ದೊಡ್ಡ ಲೌಡಿಗಳು. ನಾವು ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ರೆ ನೀನ್ ಬಚಾವಾಗಿದ್ದ. ಇಲ್ಲ ಅಂದ್ರೆ ಯಾವ ಮೂಲಿ ಕೇಳ್ಕೊತಿ ಆ ಮೂಲಿಗೆ ಗೊತ್ತು. ಗಂಡುಗಲಿ ವಂಶದ ಹಿರಿತಲೆ ರಂಗಮ್ಮನ ಸ್ಮರಣಾರ್ಥ ಮೋರಿ ಕಟ್ಟೋದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ. ಆ ಪ್ಲಾನಿನ ಪ್ರಕಾರ ಮೋರಿ ಕಟ್ಟಿ ಅದಕ್ಕೆ ರಂಗಮ್ಮನ ಹೆಸರಿಡಬೇಕು. ಇಲ್ಲ ಅಂದ್ರೆ ನಿನ್ನನ್ನು ಕಿಡ್ನಾಪ್
ಬೇಡಿ ಬೇಡಿ ನಾಳೆ ಬೆಳಿಗ್ಗೆನೆ ಮೋರಿ ಕಟ್ಟೋ ಕೆಲಸ ಶುರು ಮಾಡ್ಬಿಡ್ತೀನಿ. ಗೋಲ್ಮಾಲ್ ಮಾಡಿ ಸಿಮೆಂಟ್ ಗಿಮೆಂಟ್ ಉಳ್ಸೋ ಪ್ರಯತ್ನ ಮಾಡಿದ್ರೆ ರಿವೀಟ್ ಹೊಡೆದು ನಿನ್ನನ್ನೇ ಆ ಮೋರಿಲ್ ಹಾಕಿ ಮುಚ್ಚಿಬಿಡ್ತೀವಿ. ರೈಟ್ ಹೇಳು. ಅಲ್ಲ ಏರಿಯಾ ಕಾರ್ಪೊರೇಟರ್ಗೆ ಎಷ್ಟೊಂದು ಅವಾಜ್ ಆಗ್ತಾರೆ ಅಂದ್ರೆ ಇವ್ರಿನಂತ ದೊಡ್ಡ ರೌಡಿ ನನ್ನ ಮಕ್ಕಳು ಇರಬೇಕು. ಕೆಲಸ ಆಯ್ತು. ಅಭಿ ನೀವೇ ಇವ್ರಿಗೆ ಸುಪಾರಿ ಕೊಟ್ಟು ನನ್ನನ್ನ ಕಿಡ್ನಾಪ್ ಮಾಡಕ್ ಹೇಳಿದ್ರಂತೆ. ಯಾರು ಯಾಕಂತ ಹೇಳಿದ್ದು? ನಮಗೆ ಯಾರು ಸುಪಾರಿ ಕೊಡ್ಬೇಕಾಗಿಲ್ಲ, ನಮಗ್ ನಾವೇ ತಗೊಂಡ್ಬಿಡ್ತೀವಿ. ಏನ್ ಹೇಳ್ತಾ ಇದ್ದೀರಾ? ನೀವು ಕೇಳ್ಕೊಂಡ ಹಾಗೆ ನಾವು ಲೌಡಿಗಳಲ್ಲ. ಮತ್ತೆ ನಾನು ರಂಗಮ್ಮ. ನಾನು ಚೆಂಪ. ಅಣ್ಣಯ್ಯ ಗೌತಮುಖ ರಾತ್ರಿ ಬಿದ್ದಷ್ಟು ಮಳೆ ಯಾವತ್ತೂ ಬಿದ್ದಿಲ್ವಂತೆ. ಕಳೆದ 145 ವರ್ಷಗಳಲ್ಲಿ ಇಂಥ ದಾಖಲೆ ಮಳೆ ಯಾವತ್ತೂ ಬಿದ್ದಿಲ್ಲ. ಎಲ್ಲ ಡ್ಯಾಮ್ಗಳು ಫುಲ್. ಏನಪ್ಪಾ ನಿನ್ನೆ ಕಾಂಟ್ರಾಕ್ಟ್ರು ಹೊಸ ಹೊಸ ಮೋರಿಗಳನ್ನ ಕಟ್ಸಿದ್ರಲ್ಲ, ಅದೇನಾಯ್ತು ಏನೋ. ಆಡೋ ಮಾತುಗೊಂದು ಅರ್ಥ ಬಿಡವನಮ್ಮ. ನಿನ್ನೆ ರಾತ್ರಿ ಬಿದ್ದಿರೋ ಮಳೆಗೆ ರಸ್ತೆಗಳೇ ಕೊಚ್ಕೊಂಡು ಹೋಗಿವಿ ಅಂತೆ. ಅಂಥದ್ರಲ್ಲಿ ಮೋರಿ ಉಳಿದಿರುತ್ತಾ? ಅದು ಕೊಚ್ಕೊಂಡು ಹೋಗಿರುತ್ತೆ. ಅವುಗಳ ಜೊತೆಗೆ ನೀವು ಕೊಚ್ಕೊಂಡು ಹೋಗಿದ್ರೆ ಎಷ್ಟು ಚೆನ್ನಾಗಿರೋದಪ್ಪ. ಪಾಂಡುರಂಗವ್ರೆ ಬರಬೇಕು ಕಾರ್ಪೊರೇಟರ್ ಮಣಿ ಅವರು. ಪಕ್ಕೆ ಏನು ನಮಗ ಹೇಳ್ತೀನಿ, ಒಂದ್ ಸ್ವಲ್ಪ ರಂಗಮ್ಮನವ್ರು ಕರೀತೀರಾ? ನೀನು ಹಳೆ ಸಾಂಪ್ರದಾಯಿಕ ಓಟ್ಗಳಿಂದ ನೆಚ್ಕೊಂಡಿದ್ದೀರಾ. ಕಳ್ಳರ ಕಣಪ್ಪ ನೀವು ರಾಜಕಾರಣಿಗಳು. ರಂಗಮ್ಮ ಬಾಮ ಇಲ್ಲಿ ಬಾ 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 ಬಾ. ಬಾ ಓಹ್ ಮಣಿಯವರು ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಮ್ಮ. ನೋಡಿ, ರಂಗಮ್ಮನವರ ಸ್ಮರಣಾರ್ಥ ಅಂತ ನಿಮ್ಮ ಹೆಸರಲ್ಲಿ ನಿನ್ನೆ ಬೆಳಿಗ್ಗೆ ಒಂದು ಮೋರಿ ಕಟ್ಸಿದ್ವಿ. ನಿನ್ನೆ ರಾತ್ರಿ ಬಂದು ಮಳೆಗೆ 4-5 ಮೋರಿ ಕೊಚ್ಕೊಂಡು ಹೊರಟೋದು. ಓ ಮೈ ಗಾಡ್, ಎಲ್ಲಾ ಮೋರಿಗಳು ಗಾನ. ನೀವು ನಿಮ್ಮ ಹೆಸರಲ್ಲಿ ಕಟ್ಸಿದ್ರಲ್ಲ, ಆ ಮೋರಿಗಳೆಲ್ಲ ಗಾನು. ರಂಗಮ್ಮನವ್ರ ಹೆಸರಲ್ಲಿ ಕಟ್ಸಿದ್ವಲ್ಲ, ಆ ಮೋರಿ ಒಂದೇ ಉಳ್ಕೊಂಡಿರೋದು. ನೀವು ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಿಸಿದಿಲ್ಲಪ್ಪ, ಹಾಗಾಗಿ ಆ ಮೋಲಿ ಉಳ್ಕೊಂಡಿದೆ. ಎಂತ ದೊಡ್ಡ ಮಾತು ತಾಯಿ. ಅಮ್ಮ, ನಿಮ್ಮಿಂದ ನಮ್ಮ ಮರ್ಯಾದೆ ಉಳಿತು, ಅರ್ಪಿಸ್ಕೋಬೇಕು. ಜಾಜಿಯವರೇ, ಇವತ್ತಿಂದ ನೀವು ಸಮಾಜ ಸೇವೆ ಮಾಡೋದು ಬಂದು. ಮತ್ತೆ ಯಾರು ಸಮಾಜ ಸೇವೆ ಮಾಡ್ತಾರೆ? ರಂಗಮ್ಮನವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ಈ ಏರಿಯಾದಲ್ಲಿ ಯಾವುದೇ ಕಟ್ಟಡ ಕಟ್ಟಬೇಕಾದ್ರೂ ಮೊದಲು ಕಲ್ಲು ಹಾಕೋದು ರಂಗಮ್ಮನವರೇ.